ಸೂರ್ಯ ಮತ್ತು ಅದರ ಪರಿವಾರ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಈ ಪರಿವಾರದಲ್ಲಿ 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸ್ವಯಂ ಪ್ರಕಾಶಿತ ಆಕಾಶಕಾಯಗಳೇ ನಕ್ಷತ್ರಗಳು. ಸೂರ್ಯನು ಒಂದು ನಕ್ಷತ್ರ. ಆಕಾಶಗಂಗೆ ಅಥವಾ ಹಾಲು ಆದಿ ಎಂದು ಕರೆಯುವ ತಾರಾಮಂಡಲದ ಒಂದು ಭಾಗದಲ್ಲಿ ಸೌರವ್ಯೂಹವಿದೆ. ಈಗ ಸೂರ್ಯ ಮತ್ತು ಅದರ ಪರಿವಾರದಲ್ಲಿನ ಗ್ರಹಗಳ ಪರಿಚಯ. ನಾನು ಸೂರ್ಯ ನನ್ನ ಪರಿವಾರವನ್ನು ಪರಿಚಯಿಸುತ್ತಿದ್ದೇನೆ. ನನಗೆ ಅತಿ ಸಮೀಪದಲ್ಲಿರುವ ಗ್ರಹ ಎಂದರೆ ಬುಧ, 2ನೇ ಗ್ರಹ ಶುಕ್ರ, 3ನೇ ಗ್ರಹ ಭೂಮಿ, 4ನೇ ಗ್ರಹ ಮಂಗಳ, 5ನೇ ಗ್ರಹ ಗುರು, 6ನೇ ಗ್ರಹ ಶನಿ, 7ನೇ ಗ್ರಹ ಯುರೇನಸ್, 8ನೇ ಗ್ರಹ ನೆಪ್ಚೂನ್. ನಾನು ಸೂರ್ಯ. ನಾನು ಒಂದು ನಕ್ಷತ್ರ. ಇತರ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿರುವುದರಿಂದ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣಿಸುತ್ತೇನೆ. ನಾನು ಸೌರವ್ಯೂಹದ ಕೇಂದ್ರ ಬಿಂದು. ನನ್ನ ಗುರುತ್ವಾಕರ್ಷಣೆಗೆ ಒಳಪಟ್ಟು ನನ್ನ ಪರಿವಾರದ ಆಕಾಶಕಾಯಗಳೆಲ್ಲ ನನ್ನ ಸುತ್ತ ಸುತ್ತುತ್ತವೆ. ನಾನು ಬೆಳಕು ಮತ್ತು ಶಾಖವನ್ನು ನೀಡುವ ಸೂರ್ಯ. ಬೆಳಗ್ಗೆ ಪೂರ್ವದಲ್ಲಿ ಉದಯಿಸಿ ಸಂಜೆ ಪಶ್ಚಿಮದಲ್ಲಿ ಮುಳುಗುತ್ತೇನೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಭೂಮಿ ನನ್ನನ್ನು ಸುತ್ತುತ್ತಿರುತ್ತದೆ. ನನ್ನ ಒಳಗೆ 74% ಹೈಡ್ರೋಜನ್ ಇದೆ, 24% ಹೀಲಿಯಂ ಇದೆ, 2% ನೈಟ್ರೋಜನ್ ಇದೆ. ನನ್ನ ಬೆಳಕು ಭೂಮಿಯನ್ನು ತಲುಪಲು 8 ನಿಮಿಷ 3 ಸೆಕೆಂಡ್ಗಳು ಬೇಕು. ನಾನು ಬುಧ ಗ್ರಹ. ನಾನು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ನನ್ನಲ್ಲಿ ನೀರಿಲ್ಲ ಹಾಗೂ ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದ್ದೇನೆ. ಶಿಲಾ ಮೇಲ್ಮೈ, ಖಂಡಕಗಳು ಮತ್ತು ಪರ್ವತಗಳಿಂದ ತುಂಬಿದ್ದು ಕಂದು ಬಣ್ಣವನ್ನು ಹೊಂದಿದ್ದೇನೆ. ನಾನು ಎಲ್ಲ ಗ್ರಹಗಳಿಗಿಂತ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನು ಸುತ್ತಬಹುದು. ನನ್ನ ಸುತ್ತಲೂ ಒಂದು ಸುತ್ತು ಹಾಕಲು 59 ದಿನ ಬೇಕಾಗುತ್ತದೆ. ಆದರೆ ಸೂರ್ಯನ ಸುತ್ತಲೂ ಒಂದು ಸುತ್ತು ಹಾಕಲು 88 ದಿನ ಬೇಕಾಗುತ್ತದೆ. ನಾನು ಶುಕ್ರ ಗ್ರಹ. ಸೂರ್ಯನಿಂದ 2ನೇ ಸ್ಥಾನದಲ್ಲಿದ್ದೇನೆ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದ್ದೇನೆ. ನಾನು ಸೌರಮಂಡಲದಲ್ಲಿ ಅತ್ಯಂತ ಪ್ರಕಾಶವುಳ್ಳ ಗ್ರಹ. ನನ್ನನ್ನು ಬೆಳಕಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ನನ್ನ ಸುತ್ತ ನಾನು ಸುತ್ತಬೇಕಾದರೆ 243 ದಿನ ಬೇಕು. ಸೂರ್ಯನನ್ನು ಸುತ್ತ ಹಾಕಲು 225 ದಿನ ಬೇಕು. ನಾನು ಭೂಮಿ. ಜೀವಿಗಳ ಆವಾಸ ಸ್ಥಾನವಾದ ನಾನು ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ. ನಾನು ಸೂರ್ಯನಿಂದ 3ನೇ ಸ್ಥಾನದಲ್ಲಿದ್ದೇನೆ. ನಾನು ಜೀವಿಗಳ ಬದುಕಿಗೆ ಬೇಕಾದ ಶಾಖ, ನೀರು, ಜೀವನಿಲಗಳನ್ನುಳ್ಳ ವಾಯುಗಳು ನನ್ನ ಗ್ರಹದಲ್ಲಿವೆ. ನನ್ನ ಆಕಾರ ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ ಮತ್ತು ಸಮಭಾಜಕ ವೃತ್ತದ ಬಳಿ ಉಬ್ಬಿದೆ. ಹೀಗಾಗಿ ಇಂತಹ ಆಕಾರವನ್ನು ಜಿಯಾಡ್ ಅಥವಾ ಭೂಮ್ಯಾಕಾರ ಎಂದು ಕರೆಯಲಾಗಿದೆ. ಅಂದರೆ ನಾನು ಪೂರ್ಣ ವೃತ್ತಾಕಾರ ಅಥವಾ ಗುಂಡಾಗಿಲ್ಲ. ನನ್ನ ಗಾತ್ರ ಸೌರವ್ಯೂಹದಲ್ಲಿ ನಾನು 5ನೇ ದೊಡ್ಡ ಗ್ರಹ. ನನ್ನ ಸಮಭಾಜಕ ವೃತ್ತದ ವ್ಯಾಸ 12757 ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸ 12714 ಕಿಲೋಮೀಟರ್. ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಕಿಲೋಮೀಟರ್ ಕಡಿಮೆ ಇದೆ. ಹಾಗಾಗಿ ನಾನು ನಿಮಗೆ ಗೋಳಾಕಾರವಾಗಿ ಇರುವುದು ತಿಳಿಯುತ್ತದೆ. ನನ್ನ ಮೇಲ್ಮೈನ ಎಲ್ಲ ಒಟ್ಟು ವಿಸ್ತೀರ್ಣವು 510 ಮಿಲಿಯನ್ ಚದರ ಕಿಲೋಮೀಟರ್ಗಳು. ನನ್ನ ಚಲನೆಗಳಲ್ಲಿ 2 ವಿಧಗಳಿವೆ: ದೈನಂದಿನ ಚಲನೆ, ವಾರ್ಷಿಕ ಚಲನೆ. ದೈನಂದಿನ ಚಲನೆ ಎಂದರೆ ನನ್ನ ಅಕ್ಷದಲ್ಲಿ ನಾನು ಸೂರ್ಯನನ್ನು ಸುತ್ತುವುದು ದೈನಂದಿನ ಚಲನೆ. ವಾರ್ಷಿಕ ಚಲನೆ ಎಂದರೆ ನನ್ನ ಕಕ್ಷಾಮಾರ್ಗದಲ್ಲಿ ನಾನು ಸೂರ್ಯನನ್ನು ಸುತ್ತುವುದು ವಾರ್ಷಿಕ ಚಲನೆ. ನಾನು ಸೂರ್ಯನನ್ನು ಪ್ರದಕ್ಷಿಣೆ ಹಾಕುವಾಗ ನನ್ನ ಸುತ್ತ ನಾನು ಸದಾ ಸುತ್ತುತ್ತೇನೆ. ನನ್ನ ಹಗಲು ರಾತ್ರಿಗಳು. ದೈನಂದಿನ ಚಲನೆಯ ಅವಧಿಯಲ್ಲಿ ಸೂರ್ಯನಿಗೆ ಎದುರಾಗಿರುವ ಭೂಭಾಗಕ್ಕೆ ಹಗಲು ಆಗಿದ್ದರೆ ವಿರುದ್ಧ ಭಾಗಕ್ಕೆ ರಾತ್ರಿ ಆಗಿರುತ್ತದೆ. ನಾನು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದರಿಂದ ನಿಮಗೆ ಸೂರ್ಯ ಪೂರ್ವದಲ್ಲಿ ಉದಯವಾದಂತೆ ಮತ್ತು ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣಿಸುತ್ತದೆ. ನನ್ನ ದೈನಂದಿನ ಚಲನೆ 24 ಗಂಟೆ. ವಾರ್ಷಿಕ ಚಲನೆ 365 ದಿನ. ನನಗೂ ಒಂದು ಉಪಗ್ರಹ ಇದೆ, ಅದುವೇ ಚಂದ್ರ. ನಾನು ಗ್ರಹಗಳ ಸುತ್ತ ಹಾಕುವ ಆಕಾಶಕಾಯದ ಉಪಗ್ರಹ. ನಾನು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ. ನಾನು ಭೂಮಿಯ ಸುತ್ತ ಸುತ್ತುತ್ತೇನೆ. ನನಗೆ ಸ್ವಂತ ಬೆಳಕಿಲ್ಲ. ಆದರೆ ನಾನು ರಾತ್ರಿ ವೇಳೆ ಸೂರ್ಯನ ಬೆಳಕನ್ನು ಪಡೆದು ಅದು ಪ್ರತಿಫಲಿಸಿದಾಗ ನಾನು ಗೋಚರಿಸುತ್ತೇನೆ. ನನ್ನ ಚಲನೆಗಳು. ನನಗೆ 2 ವಿಧದ ಚಲನೆಗಳಿವೆ. ಒಂದು ತನ್ನ ಅಕ್ಷಯದಲ್ಲೇ ಸುತ್ತುವ ಅಕ್ಷರ ಭ್ರಮಣ ಚಲನೆ. ಮತ್ತೊಂದು ತನ್ನ ಪಥದಲ್ಲಿಯೇ ಭೂಮಿಯನ್ನು ಸುತ್ತುವ ಪರಿಭ್ರಮಣ ಚಲನೆ. ನಾನು ಭೂಮಿಯ ಸುತ್ತ ಸುತ್ತುತ್ತಿರುವಾಗ ಸೂರ್ಯನ ಸಂಬಂಧಿತ ಸ್ಥಾನ ರಾತ್ರಿಯಿಂದ ರಾತ್ರಿಗೆ ಬದಲಾಗುತ್ತದೆ. ಇದರ ಪರಿಣಾಮವಾಗಿ ನನ್ನಲ್ಲಿ ಕಲೆಗಳನ್ನು ಕಾಣುತ್ತೀರಿ. ಆದರೆ ನನ್ನ ವಿವಿಧ ಗೋಚರಿತ ಭಾಗಗಳೇ ನನ್ನ ಕಲೆಗಳು. ನಾನು ಪೂರ್ತಿಯಾಗಿ ಕತ್ತಲಲ್ಲಿದ್ದಾಗ ನನ್ನನ್ನು ಅಮಾವಾಸ್ಯೆ ಚಂದ್ರ ಎಂದು ಕರೆಯುತ್ತಾರೆ ಮತ್ತು ನಾನು ಪೂರ್ತಿಯಾಗಿ ಬೆಳಕಲ್ಲಿದ್ದಾಗ ನನ್ನನ್ನು ಹುಣ್ಣಿಮೆ ಚಂದ್ರ ಎಂದು ಕರೆಯುತ್ತಾರೆ.
ಕರೆಯುತ್ತಾರೆ. ನಾನು ಮಂಗಳ ಗ್ರಹ, ಸೂರ್ಯನಿಂದ 4ನೆಯ ಗ್ರಹ. ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ನನ್ನಲ್ಲಿ ಮಣ್ಣು ಮತ್ತು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಆವರಿಸಿದ್ದೇನೆ. ನನ್ನಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು, ಕೆಂಪು ಧೂಳು ಮೋಡಗಳು ಕಾಣಸಿಗುತ್ತವೆ. ನಾನು ಒಂದು ಮರುಭೂಮಿಯಲ್ಲಿದ್ದೇನೆ. ನನ್ನ ದೈನಂದಿನ ಚಲನೆ 24 ಗಂಟೆ 37 ನಿಮಿಷ. ನನ್ನ ವಾರ್ಷಿಕ ಚಲನೆ 686 ದಿನಗಳು. ನನಗೆ 2 ನೈಸರ್ಗಿಕ ಉಪಗ್ರಹಗಳಿವೆ. ಅವುಗಳೆಂದರೆ ಫೋಬೋಸ್ ಮತ್ತು ಡೈಮೋಸ್. ನಾನು ಗುರುಗ್ರಹ. ನಾನು ಸೂರ್ಯನಿಂದ 5ನೇ ಗ್ರಹವಾಗಿದ್ದೇನೆ. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ. ನಾನು 1300 ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದ್ದೇನೆ. ಅಪಾರ ಅನಿಲಗಳಿಂದ ಕೂಡಿದ್ದೇನೆ. ಭೂಮಿಯ 3ರಷ್ಟು ವಿಸ್ತಾರವಾದ ಕೆಂಪು ಮಚ್ಚೆಯನ್ನು ಹೊಂದಿದ್ದೇನೆ. ಧೂಳು ಮತ್ತು ಹಿಮಕಣಗಳು ಕೂಡ ನನ್ನ ಸುತ್ತುವರಿಯುತ್ತವೆ. ನಾನು ಶನಿ ಗ್ರಹ, ಸೂರ್ಯನಿಂದ 6ನೇ ಗ್ರಹ. ಗುರುಗ್ರಹದಂತೆ ಅನಿಲಗಳಿಂದ ಸುತ್ತುವರಿಯುತ್ತೇನೆ. ನಾನು ಸಹಸ್ರ ಉಂಗುರಗಳನ್ನು ಹೊಂದಿದ್ದೇನೆ. ಈ ಉಂಗುರಗಳು ಹಿಮ, ಕಲ್ಲು ಮತ್ತು ಧೂಳಿನಿಂದ ಕೂಡಿವೆ. ನನ್ನ ಸುತ್ತಲೂ ಇರುವ ಉಂಗುರಗಳಿಂದಾಗಿ ನಾನು ವಿಶಿಷ್ಟ ಗ್ರಹ. ಸೌರಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ನಾನೇ. ನನ್ನ ದೈನಂದಿನ ಚಲನೆ 10 ಗಂಟು 39 ನಿಮಿಷ. ವಾರ್ಷಿಕ ಚಲನೆ ಸುಮಾರು 29.5 ವರ್ಷ. ನಾನು ಯುರೇನಸ್. ನಾನು ಸೂರ್ಯನಿಂದ 7ನೇ ಗ್ರಹವಾಗಿದ್ದೇನೆ. ಗುರು ಹಾಗೂ ಶನಿ ಗ್ರಹಗಳಂತೆ ಸಹ ನಾನು ಅನಿಲಗಳಿಂದ ತುಂಬಿದ ಗ್ರಹವಾಗಿದ್ದೇನೆ. ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳನ್ನು ನಾನು ಆವರಿಸಿದ್ದೇನೆ. ನನ್ನನ್ನು ಸುತ್ತಲೂ 17 ಗಂಟೆ 13 ನಿಮಿಷ ಬೇಕು. ನಾನು ಸೂರ್ಯನನ್ನು ಸುತ್ತಲೂ 84 ವರ್ಷ ಬೇಕು. ನಾನು ನ್ಯಾಪ್ಚೂನ್. ನಾನು ಸೂರ್ಯನಿಂದ 8ನೇ ಗ್ರಹವಾಗಿದ್ದೇನೆ. ನಾನು ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹವಾಗಿದ್ದೇನೆ. ನಾನು ಸಂಯೋಜನೆಯ ವಿಲಮಸ್ ಗ್ರಹವನ್ನು ಹೋಲುತ್ತೇನೆ. ನಾನು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದ್ದೇನೆ. ನಾನು ನನ್ನ ಸುತ್ತಲೂ 16 ಗಂಟೆ 23 ನಿಮಿಷ ಬೇಕು. ನಾನು ಸೂರ್ಯನನ್ನು ಸುತ್ತಲೂ 125 ವರ್ಷ ಬೇಕು.